ತಮಿಳುನಾಡಿಗೆ ನೀರು ನಿಲ್ಲಿಸದಿದ್ದರೆ ಉಗ್ರ ಪ್ರತಿಭಟನೆ, ಕೃಷ್ಣಮೂರ್ತಿ ಎಚ್ಚರಿಕೆ. ರಾಜ್ಯದ ರೈತರಿಗೆ ಅನ್ಯಾಯ ಮಾಡಿ ತಮಿಳುನಾಡಿಗೆ ನೀರು ಹರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಕೂಡಲೇ ನೀರು ನಿಲ್ಲಿಸದಿದ್ದರೆ ಸಹಸ್ರಾರು ರೈತರೊಡಗೂಡಿ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಡು ವಿಜಯ ಸೇನೆ ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ ಎಚ್ಚರಿಸಿದರು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಉಪತಹಸೀಲ್ದಾರ್ ಸುನೀಲ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಮಳೆ ಇಲ್ಲದೆ ರಾಜ್ಯವೆಲ್ಲ ಬರಪೀಡಿತವಾಗಿದೆ. ತುರುವೇಕೆರೆ ತಾಲೂಕಿನಲ್ಲೂ ಮಳೆ ಇಲ್ಲದೆ ಕೆರೆ ಕಟ್ಟೆಗಳೆಲ್ಲ ಬತ್ತಿದೆ. ತಾಲೂಕಿನ ಶಾಸಕರಾದ ಎಂಟಿ ಕೃಷ್ಣಪ್ಪನವರು ತುರುವೇಕೆರೆ ತಾಲೂಕು ಬರಪೀಡಿತ ಪ್ರದೇಶ ಎಂದು ಘೋಷಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ರಾಜ್ಯದ ಹಿತಾಸಕ್ತಿ ಬಲಿ ಕೊಟ್ಟು ತಮಿಳುನಾಡಿಗೆ ನೀರು ಹರಿಸುತ್ತಿರುವುದು ರೈತರಿಗೆ ಮಾಡಿದ ದ್ರೋಹ ಎಂದು ಕಿಡಿಕಾರಿದರು. ಹಾಸನದ ಗೋರೂರು ಡ್ಯಾಂನಿಂದ ಬರುವ ಹೇಮಾವತಿ ನದಿ ನೀರೇ ತಿಪಟೂರು, ತುರುವೇಕೆರೆ, ಗುಬ್ಬಿ ಹಾಗೂ ಜಿಲ್ಲೆಯ ರೈತರ ಜೀವನಾಡಿಯಾಗಿದೆ. ಹೇಮಾವತಿ ನೀರನ್ನು ಜಿಲ್ಲೆಯ ಕೆರೆಕಟ್ಟೆಗೆ ತುಂಬಿಸುವುದನ್ನು ಬಿಟ್ಟು ಹೇಮಾವತಿ ಜಲಾಶಯದ ನೀರನ್ನು ಕಾವೇರಿ ಜಲಾಶಯಕ್ಕೆ ಬಿಟ್ಟುಕೊಂಡು ತಮಿಳುನಾಡಿಗೆ ಹರಿಸುತ್ತಿರುವುದು ನಾಡಿನ ಜನತೆಗೆ, ರೈತರಿಗೆ ಮಾಡಿರುವ ಅನ್ಯಾಯ ಎಂದರು. ಕೂಡಲೇ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸುತ್ತಿರುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಶ್ರೀನಿವಾಸಗೌಡ, ಬೀದಿ ಬದಿ ವ್ಯಾಪಾರಿಗಳ ಸಂಘದ ಮಾರುತಿ, ಸಿಐಟಿಯು ಸತೀಶ್, ಕರ್ನಾಡ ವಿಜಯ ಸೇನೆ ಸಂಘಟನೆ ಪದಾಧಿಕಾರಿಗಳು, ನಾಗರಿಕರು ಉಪಸ್ಥಿತರಿದ್ದರು. ತುರುವೇಕೆರೆಯಲ್ಲಿ ಕೆರೆ ಆಗಲಿ ಕಟ್ಟೆ ಆಗಲಿ ಯಾವುದು ಕೂಡ ತುಂಬಿಲ್ಲ, ಖಾಲಿಯಾಗಿದೆ. ಅಂತದ್ರಲ್ಲಿ ಮಾನ್ಯ ಶಾಸಕರು ನಿನ್ನೆ ಒಂದು ಪ್ರೆಸ್ ಮೀಟ್ ಕರೆದು ತುರುವೇಕೆರೆನ ಬರಪೀಡಿತ ಪ್ರದೇಶ ಅಂತ ಅನೌನ್ಸ್ ಮಾಡಿ ಒಂದು ಮನವಿನ ಸಿದ್ಧ ಮಾಡ್ತಾ ಇದ್ದಾರೆ. ಈಗಿರೋ ಟೈಮಲ್ಲಿ ಹೇಮಾವತಿ ಜಲಾಶಯದಲ್ಲಿ ಇರ್ತಕ್ಕಂಥ ನೀರನ್ನ ಕಾವೇರಿ ಜಲಾಶಯಕ್ಕೆ ಬಿಟ್ಕೊಂಡು ಅದನ್ನ ತಗೊಂಡು ರಾತ್ರೋರಾತ್ರಿ ತಮಿಳುನಾಡಿಗೆ ಬಿಡುವಂತ ಅವಶ್ಯಕತೆ ಇಲ್ಲ. ದಯಮಾಡಿ ನಾವು ಆಗ್ಲೇನೆ ಹೇಳ್ದಂಗೆ ಮಂಡ್ಯ, ಮೈಸೂರು, ಬೆಂಗಳೂರು ಕುಡಿಯೋ ನೀರು ಉಪಯೋಗಕ್ಕೆ ಎಲ್ಲದಕ್ಕೂ ಬೇಕೇ ಕಾವೇರಿ ನೀರು ಅವಶ್ಯಕತೆ. ಆದರೆ ತುಮಕೂರು, ಹಾಸನ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಹೇಮಾವತಿ ನೀರು ಅತ್ಯಮೂಲ್ಯವಾದದ್ದು. ಈ ಒಂದು ಜಲಾಶಯದಲ್ಲಿ ಅದಕ್ಕೆ ಬಿಟ್ಕೊಂಡು ತಮಿಳುನಾಡಿಗೆ ಬಿಟ್ಟು ತುಂಬಾನೇ ಅಪರಾಧ ಮಾಡಿದೆ ಕರ್ನಾಟಕ ಸರ್ಕಾರ. ಹಾಗಾಗಿ ಈ ಕೂಡಲೇ ಈ ಮನವಿಯನ್ನು ಪುರಸ್ಕರಿಸಿ ದಯಮಾಡಿ ತಮಿಳುನಾಡಿಗೆ ಬಿಡ್ತಕ್ಕಂಥ ನೀರನ್ನು ನಿಲ್ಲಿಸಿ ನಮ್ಮ ಕರ್ನಾಟಕದ ಪ್ರದೇಶದ ಜನಗಳಿಗೆ ಒಂದು ಒಳ್ಳೆಯದಾಗೋ ರೀತಿಯಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ತಗೋಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರೈತ ಸಂಘದ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಡ ವಿಜಯ ಸೇನೆ, ಜನಪರ ಸಂಘ ಮತ್ತೆ ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ತುರುವೇಕೆರೆಯಲ್ಲಿ ಏನಿದಾವೆ ಎಲ್ಲ ಸಂಘಟನೆಗಳು ಒಕ್ಕೂಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.